ವಾಟಾಳ್ ನಾಗರಾಜ್ ನಿಜವಾಗ್ಲೂ ಹೋರಾಟ ಸಕ್ಕತ್ತಾಗಿರೋದು. ಒಂದ್ಸರಿ ವಿಧಾನಸೌಧ ಬಂದ ನಗ ಚಳವಳಿ ಮಾಡ್ಬಿಟ್ರು ಸುಮ್ಮನೆ ಬಂದಾಗ. ಗೂಗಲ್ ನ ಸರ್ಚ್ ಮಾಡಿದ್ರೆ ನೀವು ಸ್ವಾತಂತ್ರ್ಯಕ್ಕಿಂತ ಮುಂಚೆನೆ ಹುಟ್ಟಿದ್ರಿ ಅನ್ನೋದು ಗೊತ್ತಾಗತ್ತೆ ಸರ್. ಗೂಗಲ್ಗೆ ಏನ್ ಗೊತ್ತು, ಅವರು ಗೂಬೆಗಳು. ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಕೇರ್ ಆಫ್ ರಾಜಧಾನಿ ಯೂಟ್ಯೂಬ್ ಚಾನಲ್. ಬಸ್ಸು, ಇವತ್ತಿನ ವಿಡಿಯೋ ರಿಯಾಕ್ಟ್ ಮಾಡ್ತಾ ಇರೋದು ದ ಕನ್ನಡ ಮೋಸ್ಟ್ ಐಕಾನಿಕ್ ಪ್ರೊಟೆಸ್ಟರ್ಸ್, ಕರ್ನಾಟಕ ಬಂದ್ ಪಿತಾಮಹ, ಕರ್ನಾಟಕ ಪೊಲೀಸ್ ಗಳಿಗೆ ನೈಟ್ ಮೇರ್, ನಮ್ಮಂತ ವಿದ್ಯಾರ್ಥಿಗಳ ನೆಚ್ಚಿನ ಗುರುಗಳು ಅಥವಾ ಲೀಡರ್ ಅನ್ಬೋದು. ಇಷ್ಟ ಹೇಳದ್ಮೇಲೆ ನಿಮಗೆ ಅರ್ಥ ಗೊತ್ತಾಗಿರುತ್ತೆ ಅನ್ಕೊಂಡಿದೀನಿ. ದ ಒನ್ ಅಂಡ್ ಓನ್ಲಿ ಕಿಂಗ್ ವಾಟಾಳ್ ನಾಗರಾಜಣ್ಣ ಅವರಲ್ಲಿರೋ ಛಲ, ಕನ್ನಡ ಭಾಷಾಭಿಮಾನಕ್ಕೆ ಒಂದ್ ಸೆಲ್ಯೂಟ್ ಕುರು. ಸೊ ನಿಮಗೆ ಅರ್ಥ ಆಗಿರುತ್ತೆ. ನಾವ್ ಇವತ್ತಿನ ವಿಡಿಯೋದಲ್ಲಿ ಇವ್ರು ವೈರಲ್ ಆಗಿರೋ ಟ್ರೋಲ್ಸ್ ಮೀಮ್ಸ್ ಗಳು ಇಟ್ಕೊಂಡು ರಿಯಾಕ್ಟ್ ಮಾಡೋಣ ಬನ್ನಿ. ಸೊ ಅದಕ್ಕಿಂತ ಮುಂಚೆ ನಮ್ ಚಾನಲ್ಗೆ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಇಡೀ ಕರ್ನಾಟಕದಲ್ಲಿ ಗಂಡಸರಿಗೂ ಒಂದು ಆಸೆ ಇದೆ, ವಾಟಾಳ್ ನಾಗರಾಜ್ ಅವರನ್ನ ಕರ್ನಾಟಕ ಇಲ್ಲದೆ ಟೋಪಿ ಇಲ್ಲದೆ ನೋಡ್ಬೇಕು, ಹೇಗ್ ಕಾಣ್ತಾರೆ ಅಂತ. ಅಯ್ಯೋ ಕತಿಯೇ, ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ. ಅವ್ರಿಗೆ ತೋರಿಸ್ಬೇಕಾದ್ರೆ ನಾನು ಭಾರಿ ಪ್ರಚಾರ ಮಾಡಿ ವಿಧಾನಸೌಧ ಮುಂದೆ ಈ ಕಡೆ ಜೋರಾಗಿದೆ, ತಾವೆಲ್ಲ ಬಂದ್ಬಿಡಿ, ಎಲ್ಲ ಸೇರಿ ನಿಮಗೆ ಟೋಪಿ ತೆಗಿತೀವಿ ಅಂತ ಹೇಳ್ಬೇಕು. ಅಷ್ಟೊತ್ತಿಗಾಗಲೇ ಹುಬ್ಬಳ್ಳಿಯವನೊಬ್ಬ ನಿಮ್ ಕನ್ನಡಕ ತೆಗೀರಿ ಅಂತ ಹೇಳ್ತಾನೆ. ಆವಾಗ ಕನ್ನಡಕ ತೆಗಿಯಕ್ಕೆ ಒಂದ್ ದಿವ್ಸ ಇಟ್ಕೋಬೇಕು. ಆಮೇಲೆ ತೀರಾ ತಿರಿಯಕ್ಕೆ ಹೋಗಿ ನಿಮ್ನ ಹಂಗೆ ಬರಬೈಲಿ ನೋಡ್ಬೇಕು ಹೆಂಗೆ ಅಂತಂದ್ರೆ ನನ್ ಗತಿ. ವಾಟಾಳ್ ನಾಗರಾಜ್ ಅಂದ್ರೆ ಬಹಳ ಪ್ರೀತಿ. ನಾವು ಈ ಶ್ರವಣ ಬೆಳಗೊಳದಲ್ಲಿ ಭಗವಂತನ ನೋಡಿದ್ದೇವೆ, ನಿಮ್ಮನ್ನ ನಾವು ನೋಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಅಂತ ಅಂದ್ರೆ ನಮ್ಮ ಪರಿಸ್ಥಿತಿ. ನನ್ಗೂ ಆಕ್ಚುಲಿ ಆಸೆ ಇತ್ತು, ಟೋಪಿ ಇಲ್ದಲೆ ಕನ್ನಡಕ ಇಲ್ದಲೆ ಹಿಂಗ್ ಕಾಣ್ತಾರೆ ಅಂತ. ಇವ್ರು ಓಪನ್ ಈ ತರ ಹೇಳದ್ಮೇಲೆ ಹೆಂಗರು ನೋಡೋದು. ಯಾವುದೇ ಮದ್ಯಪಾನಗಳನ್ನ ರೇಟ್ ಅನ್ನ ಜಾಸ್ತಿ ಮಾಡಕ್ ಕೂಡುದು. ನೀವು ಜಾಸ್ತಿ ಮಾಡಿದ್ರೆ ಈ ಹೋಟ್ಲ್ಗಳಿಗೆ ನುಗ್ಗಿ ನಾವೇನು ದೋಸೆ ತಿಂತೀವಿ, ಉಪ್ಪಿಟ್ಟು ತಿಂತೀವಿ, ಕೇಸರಿಬಾತ್ ತಿಂದ ಹಂಗೆ ಬಾರ್ಗಳಿಗೆ ನುಗ್ತೀವಿ, ನಮ್ಮವ್ರ ಜೊತೆ ಕರ್ಕೊಂಡು ಹೋಗ್ತೀವಿ. ನಾನ್ ಕುಡಿಯಲ್ಲ, ನಮ್ಮವ್ರು ಕುಡಿಸ್ತೀನಿ. ಎಷ್ಟು ಬೇಕಾದ್ರೂ ಕುಡೀರಿ, ಏನ್ ಬೇಕಾದ್ರೂ ಕುಡೀರಿ. ನೋಡಿ, ಅಲ್ಲ ಮದ್ಯಪ್ರಿಯರಿಗೆ ಈ ತರ ಒಂದು ಅವಕಾಶ ಸಿಗ್ಬಿಟ್ರೆ ಅಕ್ಕನ ಹಬ್ಬ ಅನ್ಕೊಂಡ್ಬಿಟ್ರಿ. ಯಾರು ಬರೋದು? ಪ್ರೊಟೆಕ್ಟ್ ಮಾಡ್ತಾ ಇರಲ್ಲ ವಾಟರ್ ಪ್ರೊಟೆಕ್ಟ್ ಮಾಡೋದು. ಕುದ್ರೆ ಅನ್ನೋದು ಕತ್ತೆ ಗುರು. ಹೆಂಗ್ ಬರುತ್ತೆ ಗುರು ಐಡಿಯಾ ನಿಮಗೆಲ್ಲ ಈ ತರ? ಬಂದಂದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಖುಷಿ, ಬಂದಂದ್ರೆ ಮಕ್ಕಳಿಗೆ ಖುಷಿ. ವಾಟಾಳ್ ನಾಗರಾಜ್ ಬಂದಂದ್ರೆ ನಮ್ಗೆ ರಜಾ ಸಿಕ್ತು ಅಂತ ಹುಡುಗರು ಬಹಳ ಖುಷಿ. ಈಗಲೂ ಫೋನ್ ಮಾಡ್ತಾರೆ, ಏನಾದ್ರು ಬಂದ್ ಮಾಡಿ ಸರ್ ಅಂತಾರೆ. ನನ್ನ ಜೊತೆಲಿ ರಾಜ್ಯದ ವಿದ್ಯಾರ್ಥಿಗಳು, ಸಣ್ಣ ಮಕ್ಕಳು, ದೊಡ್ಡ ಎಲ್ಲರೂ ನಮ್ ಜೊತೆಲಿದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ, ಯುವಕರ ಪರವಾಗಿ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ. ಹೋಗುರು, ಈ ನಮಗೆಲ್ಲ ರಜಾ ಕೊಡ್ತಾ ಇದ್ದಲ್ಲ, ಅದೊಂದು ಖುಷಿ ನಮಗೆ. ನಿಮ್ಮ ಹೋರಾಟ ಯಾವಾಗ್ಲೂ ವಿಭಿನ್ನವಾಗಿರುತ್ತೆ. ಸೈಕಲ್ ಅಲ್ಲಿ ಬರೋದಾಗ್ಲಿ, ಉರುಳು ಸೇವೆ ಮಾಡೋದಾಗ ಮಾಡ್ತಾ ಇರ್ತೀರಿ. ನಾಳೆಯ ವಿಭಿನ್ನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ವಿಭಿನ್ನವಾಗಿರೋದನ್ನ ನಿಮ್ ಗಮನಕ್ಕೆ ನಾವು ತರೋದಿಲ್ಲ. ಸರ್ಪ್ರೈಸ್ ಅಂತೀರ? ಹೌದೌದು. ಗುರು ಯಾ ಗೆಟಪ್ ಅಲ್ಲಿ ಬತ್ತೀಯ ಗುರು ನೀನು? ಆವಾಗ ಕನ್ನಡದ ಹೋರಾಟ ಚೆನ್ನಾಗಿರೋದು, ಈಗ ಅದೊಂಥರ ಬೇರೆ ತರ ಆಗ್ಬಿಟ್ಟಿದೆ.
ವಾಟಾಳ್ ನಾಗರಾಜ್ ನಿಜವಾಗ್ಲೂ ಹೋರಾಟ ಸಖತ್ತಾಗಿರೋದು. ಒಂದ್ಸರಿ ವಿಧಾನಸೌಧ ಬಂದೆ ನಗ ಚಳವಳಿ ಅಂತ ಮಾಡ್ಬಿಟ್ರು, ಸುಮ್ಮನೆ ಬಂದಾಗ ನಿಜವಾಗ್ಲೂ ಸೀರಿಯಸ್ಲಿ ನಗ ಚಳವಳಿ ನಿಜವಾಗ್ಲೂ ಯಾರನ್ನ ತೋರ್ಸ್ಕೊಟ್ಟೋಗ್ತಾ ಇದ್ರು? ವಿಧಾನಸೌಧ ಮುಂದೆ ಹಿಂಗ ಮಾಡೋದ್ ನೀವೊಂದು ಎಲ್ಲರೂ ಎಷ್ಟು ಜನ ಗೊತ್ತಾ ನನ್ಗೆ, ಅಯ್ಯಪ್ಪ ನನ್ಗೆ ಸರ್ ಏನಂದ್ರೆ ನಿಮ್ಮ ಎನರ್ಜಿ, ನಿಮ್ಮ ವಾಯ್ಸ್ ಏನಾದ್ರು ಕೇಳಿದ್ರೆ ಜನ ನೋಡಿದವರು ಒಂದು 40ರಿಂದ 50 ವಯಸ್ಸು ಇರ್ಬೋದು ಇವ್ರಿಗೆ ಅಂತ ಅನ್ಕೋತಾರೆ. ಆದ್ರೆ ಗೂಗಲ್ ಆಂಟಿನ ಕೇಳಿದ್ರೆ, ಗೂಗಲ್ ನ ಸರ್ಚ್ ಮಾಡಿದ್ರೆ ನೀವು ಸ್ವಾತಂತ್ರ್ಯಕ್ಕಿಂತ ಮುಂಚೆನೆ ಹುಟ್ಟಿದ್ರಿ ಅನ್ನೋದು ಗೊತ್ತಾಗತ್ತೆ ಸರ್. ಯಾರು ಹೇಳಿದವರು? ಗೂಗಲ್ ಹೇಳುತ್ತೆ ಸರ್. ಅವ್ರು ನಮ್ಮ ಅಪ್ಪನ ಅಥವಾ ಅವ್ರು ನಮ್ಮ ತಾಯಿನ? ನನ್ನ ವಯಸ್ಸು ಗೊತ್ತಿರೋದು ನಮ್ಮ ಅಪ್ಪನಿಗೆ, ನನ್ನ ವಯಸ್ಸು ಗೊತ್ತಿರೋದು ನಮ್ಮ ತಾಯಿಗೆ. ಗೂಗಲ್ಗೆ ಏನ್ ಗೊತ್ತು? ಅವರು ಗೂಬೆಗಳು. ನನ್ನ ವಯಸ್ಸು ಅವ್ರು ಕೇಳಿದೆ 199 ಅಂದ್ಬಿಟ್ರೆ ಎಲ್ಲೇ ಹಾಕದ್ ನಾವು? ಹೌದು, ಗೂಬೆಗಳಂತೆ ಗುರು ಗೂಗಲ್ ಗುರು. ಯಾರ್ಯಾರು ಗೂಗಲ್ ಅಲ್ಲಿ ವರ್ಕ್ ಮಾಡ್ತಿರ್ತೀರಾ, ಇದೊಂದು ವಿಡಿಯೋ ಮಸ್ಟ್ ಅಂಡ್ ಶುಡ್ ನೋಡ್ಬಿಡಿ. ಸೈಕು ಪ್ರೇಮಿಗಳ ದಿನಾಚರಣೆ, ಇದನ್ನು ವಿರೋಧಿಸಬಾರದು. ಲೋವಷ್ಟೇ ಪ್ರೇಮ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟದ್ದಲ್ಲ, ಒಂದು ಕೋಮಿಗೆ ಸಂಬಂಧಪಟ್ಟದ್ದಲ್ಲ. ಪ್ರೇಮ ಬರೀ ಮನುಷ್ಯರಿಗೆ ಸಂಬಂಧಪಟ್ಟದ್ದಲ್ಲ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲಕ್ಕೂ ಸಂಬಂಧಪಟ್ಟಂತಹದ್ದು. ಹೌದೌದು. ಪ್ರೇಮಿಗಳ ದಿನಾಚರಣೆಯನ್ನ ಅದ್ಭುತವಾಗಿ ರಾಷ್ಟ್ರವೇ ವ್ಯವಸ್ಥೆ ಮಾಡಬೇಕು. ಕೇಂದ್ರ ಸರ್ಕಾರ ಪ್ರತಿ ವರ್ಷ ಪ್ರೇಮಿಗಳ ದಿನಾಚರಣೆಗೆ ರಜಾ ಕೊಡಲೇಬೇಕು. ಮತ್ತು ಪ್ರೇಮಿಗಳಿಗೆ 1 ಲಕ್ಷ ರೂಪಾಯಿ ಏನ್ ಮಾಡ್ಬೇಕು? ಕೇಂದ್ರ ಸರ್ಕಾರ ಕೊಡಬೇಕು. ಅಲ್ಲ ಗುರು, 1 ಲಕ್ಷ ಕೊಟ್ರೆ ಏನ್ ಕತೆ ಅಂತ? ಶಾಲಾ ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನ ನಿಷೇಧ ಮಾಡಬಾರ್ದು. ಯಾಕೆ? ಸತ್ತೋಯ್ತವೆ. ಇದು 18 ವರ್ಷದ ಒಳಗಡೆ ಇರೋರ್ಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಂಗಿದ್ರಲ್ಲ, ಅದಕ್ಕೆ ಇರ್ಬೇಕಿದು. 12+5 TMC ಅಂದ್ರೆ ಏನ್ ಗೆಟಪ್ ಗುರು ಅದು? 17 TMC ಆಗುತ್ತೆ. 17 TMC ಎಷ್ಟು ನೀರು ಬಿಡ್ಲಿಕ್ಕೆ ಆಗುತ್ತಾ ಕರ್ನಾಟಕಕ್ಕೆ? ಅಷ್ಟು ನೀರಿದೆಯಾ? 17 TMC ನೀರೇನಾರ ಬಿಟ್ರೆ ಬೆಂಗಳೂರಿಗೆ ನೀರಿಲ್ಲ, ಮಂಡ್ಯಕ್ಕೆ ನೀರಿಲ್ಲ. ಯಾವುದೇ ಕಾರಣಕ್ಕೂ ಬಿಡಕ್ಕಾಗೋದಿಲ್ಲ. ತೀವ್ರ ಹೋರಾಟ ಮಾಡೇ ಮಾಡ್ತೀವಿ. ಗುರು ಬುರ್ಕಾ ಹಾಕಲ್ ಬಂದಿದ್ಯಾ ಅಂದ್ರೆ ಯಾವ ಲೆವೆಲ್ ಡೆಡಿಕೇಶನ್ ಇರ್ಬೋದು ಅಂತ ಗೊತ್ತಾಗ್ತಾ ಇದೆ ಗುರು. ಒಂದೊಂದ್ ಚಳುವಳಿಲಿ ಒಂದೊಂದ್ ತರ ಗೆಟಪ್ ಹಾಕೊಂಡ್ ಬತ್ತಿಯಲ್ಲ ಗುರು. ಹೋಟ್ಲು ತೆಗಿತೀವಿ ಅಂತ ಹೇಳಿದ್ದಾರೆ. ಕನ್ನಡ ಚಳುವಳಿಗಾರರಿಗೆ ಹೇಳಿದೀವಿ, ಚಳುವಳಿ ಮಾಡ್ಬೇಕಾದ್ರೆ ಬರ್ದು ಅಂತ. ಕರೆಕ್ಟ್. ಮಸಾಲೆ ದೋಸೆ ತಿನ್ನಿ, ಇಡ್ಲಿ ತಿನ್ನಿ, ಫ್ರೀನಾ? ಖಾರಾಬತ್ ತಿನ್ನಿ, ಕಾಫಿ ಕುಡಿರಿ, ಫ್ರೀ ಮಾಡಿದ್ರ? ಕೊಡಬೇಡಿ. ಅಣ್ಣ ನೀನು ಸಾಮಾನ್ಯದವನಲ್ಲಣ್ಣ, ಇಂಟರ್ನ್ಯಾಷನಲ್ ನೀನು. ಅವತ್ತು ನಾನೇನಾದ್ರು ಒಬ್ಬ ಮಂತ್ರಿಗೆ ಒಪ್ಪಿದ್ರೆ, ನೀವು ಒಪ್ಪೋದು ಬಿಡೋದು ವಿಚಾರ ಬೇರೆ, ನಾನು ಮುಖ್ಯಮಂತ್ರಿ ಆಗ್ತಿದ್ದೆ. ಈಗಲೂ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ. ಅದನ್ನೇನು ನೀವು ಯಾರು ಅನುಮಾನ ಪಟ್ಟು ಹೋಗಬೇಡಿ. 2028ಕ್ಕೆ ನಾನೇ ಮುಖ್ಯಮಂತ್ರಿ. ಅಲ್ಲ ಗುರು, ಒಂದ್ ಕಡೆ ಇವ್ರು, ಒಂದ್ ಕಡೆ ಉಪೇಂದ್ರ ಅವ್ರು ನಿಂತ್ಕೊಂಡ್ಬಿಟ್ರೆ ಯಾರಿಗೆ ಅಂತ ಓಟ್ ಹಾಕೋದ್ ಗುರು? ಸ್ಟೂಡೆಂಟ್ಸ್ ಅಂತೂ ಪಕ್ಕ ಇವ್ರಿಗೇನೆ ಓಟ್ ಹಾಕೋದು. ಯಾಕಂದ್ರೆ 365 ದಿನ ಪಕ್ಕ ಬಂದ್ ಕರ್ನಾಟಕ ಬಂದ್ ಅಂತ ಹೇಳ್ಬಿಟ್ಟು ರಜೆ ಕೊಟ್ಬಿಡ್ತಾರೆ ಅಷ್ಟೇನೆ. ಗುರು ಏನ್ ಗುರು, ಪೊಲೀಸ್ ಡ್ರೆಸ್ ಹಾಕ ಬಂದಿದ್ದಿಲ್ಲ ಗುರು ಚಳುವಳಿಲಿ. ಕರ್ನಾಟಕ ತಾಯಿಗೆ ಒಂದ್ ದೊಡ್ಡ ನಮಸ್ಕಾರ. ಇಂತ ಒಂದು ಲೀಡರ್ ನಮಗ್ ಕರೆಕ್ಟ್ ಉಪಯೋಗ ಆಗ್ತಾ ಇಲ್ಲ. ಈ ತರ ಒಂದ್ ಲೀಡರ್ ಎಲ್ಲಾರು ನೆಕ್ಸ್ಟ್ CM ಏನಾರು ಆಗ್ಬಿಟ್ರೆ ಕರ್ನಾಟಕ ಫುಲ್ ಟಾಪ್ ಬಂದ್ಬಿಡುತ್ತೆ.
ಸೊ ಇದೇ ತರ ವಿಡಿಯೋ ಬರ್ತಾ ಇರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬೈ ಬೈ. ಸಿ ಯು.